ಎಲ್ರಿಗೂ ನಮಸ್ಕಾರ. ಮೈಸೂರು ಝೂ ವತಿಯಿಂದ ಇತ್ತೀಚೆಗೆ ಮೈಸೂರು ಮೃಗಾಲಯಕ್ಕೆ ಏನು ನಾವು ಪ್ರಾಣಿಗಳು, ಹೊಸ ಪ್ರಾಣಿಗಳು ಮತ್ತು ಈ ಥರ ನಮ್ಮ ಗೊರಿಲ್ಲಾ, ಆಫ್ರಿಕಾ ಚಿರತೆ ಮತ್ತು ಇತ್ಯಾದಿ ಹೊಸ ಪ್ರಾಣಿಗಳು ಸಮೇತ ಸೇರ್ಪಡೆಯಾಗಿ ಅವುಗಳಿಗೆ ನಿರ್ವಹಣೆಗೆ ಅವುಗಳು ಬೇಕಾದ ಆಹಾರ ಮತ್ತು ಪದಾರ್ಥ ಇದನ್ನು ಕೊಡಲಿಕ್ಕೆ ಈಗ ಸ್ವಲ್ಪ ಕಷ್ಟಕರವಾದ ಪರಿಸ್ಥಿತಿ ಎದುರಾಗ್ತಾ ಇರೋದ್ರಿಂದ ಇದು ಝೂ ಎಂಟ್ರಿ ಫೀಸು ಕಳೆದ 4 ವರ್ಷದಿಂದ ಸಾರ್ವಜನಿಕರಿಗೆ ಎಂಟ್ರಿ ಫೀಸಲ್ಲಿ ಕಳೆದ 4 ವರ್ಷಗಳಿಂದಲೂ ಯಾವುದೇ ಇದನ್ನು ರೈಸ್ ಮಾಡಿರಲ್ಲ. ಅದನ್ನು ಈಗ ನಮ್ಮ 159 GC ಮೀಟಿಂಗಲ್ಲಿ ಅಲ್ಲಿ ಅನುಮೋದನೆ ಪಡೆದಂತೆ ಈಗ ಎಂಟ್ರಿ ಫೀಸಲ್ಲಿ ₹100 ಇದ್ದಿದ್ದು ₹120, ಅಂದರೆ ಎವರಿ ಇದರಲ್ಲಿ 20% ರೈಸ್ ಮಾಡಿ ಝೂ ಕಲೆಕ್ಷನ್ಸಲ್ಲಿ ಇದನ್ನು ರೈಸ್ ಮಾಡಿದ್ದೀವಿ. ಅದು 1/8/2025ರಿಂದ ಇದು ಜಾರಿಗೆ ಬರ್ತದೆ. ಇದರ ವಿಷಯವಾಗಿ ಸಾರ್ವಜನಿಕರೆಲ್ಲರೂ ಸಮೇತ ಇದಕ್ಕೆ ಸ್ಪಂದಿಸಿ ಈ ಝೂನ ಯಶಸ್ವಿಯಾಗಿ ಮುನ್ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಮಕ್ಕಳಿಗೆ ಅಷ್ಟೇ 20%. ಈಗ ₹50 ಇದ್ದಿದ್ದು ಮಕ್ಕಳಿಗೆ ₹60 ಆಗಿದೆ. ವಯಸ್ಕರಿಗೆ ₹100 ಇದ್ದಿದ್ದು ₹120 ಆಗಿದೆ. ಕಾರಂಜಿಯಲ್ಲಿ ವಯಸ್ಕರಿಗೆ ₹60 ಆಗಿದೆ. ಕಾರಂಜಿಯಲ್ಲಿ ಮಕ್ಕಳಿಗೆ 5ರಿಂದ 12 ವರ್ಷ ₹30 ಆಗಿದೆ. ಮೃಗಾಲಯದಲ್ಲಿ ಕಾರಂಜಿ ಕಾಂಬೋ ಪ್ಯಾಕ್, ಅಂದರೆ ಇಲ್ಲಿ ಮತ್ತು ಕಾರಂಜಿ ಎರಡೂ ಸೇರಿಸಿ ₹150 ಆಗಿದೆ. ಮಕ್ಕಳಿಗೆ ₹80. ಅದು 1/8/2025, ಈಗ ನಾಳೆಯಿಂದ ಇದು ಜಾರಿಗೆ ಬರ್ತದೆ. ಕಳೆದ 4 ವರ್ಷದಿಂದಲೂ ಯಾವುದೂ ಜಾಸ್ತಿ ಮಾಡಿಲ್ಲ. ಈಗ ಜಾಸ್ತಿ ಮಾಡಿ 159 GC ಮೀಟಿಂಗಲ್ಲಿ ಅಪ್ರೂವಲ್ ಆದಂತೆ ಇದನ್ನು ಜಾಸ್ತಿ ಮಾಡ್ತೀವಿ. ಹೊಸ ಪ್ರಾಣಿಗಳು ಗೊರಿಲ್ಲಾ ಬಂದಿದ್ದಾವೆ, ಚೀತಾ ಬಂದಿದ್ದಾವೆ ಮತ್ತು ಕಪಚಿನ್ ಬಂದಿದ್ದಾವೆ. ಗೊರಿಲ್ಲಾ ಈ ಸಲ ನಮಗೆ 4 ವರ್ಷದಿಂದ ಈಚೆಗೆ 5 ಗೊರಿಲ್ಲಾ ಬಂದಿದ್ದಾವೆ. ಚೀತಾ ಬಂದಿದ್ದಾವೆ. ಚೀತಾ 4 ಚೀತಾ ಬಂದಿದ್ದಾವೆ. ಕಪಚಿನ್ ಪ್ರಾಣಿಗಳು ಬಂದಿದ್ದಾವೆ ಮತ್ತು ಒರಂಗುಟಾಸ್ 4 ಬಂದಿದ್ದಾವೆ. ಗಿಬ್ಬನ್ಸ್ 4 ಇದೆ. ಈ ಥರ ಅನಿಮಲ್ ಸೇರ್ಪಡೆಗಳು ಆಗ್ತಾನೇ ಇದೆ. ಹಾಗಾಗಿ ಅವುಗಳ ನಿರ್ವಹಣೆಗೆ ಅವಶ್ಯಕವಾಗಿ ಝೂ ಫೀಸನ್ನು ಸಾರ್ವಜನಿಕರಿಗೆ ತಲುಪುವಂಥ ಒಂದು ಇದರಲ್ಲಿ ಓನ್ಲಿ ಹೊರೆ ಆಗದಂಥ ರೀತಿಯಲ್ಲಿ 20%ಅನ್ನು ಹೆಚ್ಚಳ ಮಾಡಿ ಅದರಿಂದ ಝೂ ಮೇಂಟೆನೆನ್ಸ್ಗೆ ಬಂದಂಥ ಹಣನ ನಿರ್ವಹಣೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ.